ಒಡವೆ, ಪರ್ಸ್, ವ್ಯಾನಿಟಿ ಬ್ಯಾಗ್, ಚಿನ್ನದ ಸರ ಇನ್ನಿತರ ಬೆಲೆಬಾಳುವ ವಸ್ತುಗಳನ್ನು ಜಾಗ್ರತೆ ವಹಿಸಿ. ಕಳೆದುಕೊಂಡಲ್ಲಿ ಕರ್ನಾಟಕ ನೇತ್ರಾವತಿ ನದಿ, ಕರ್ನಾಟಕವಸ್ಥಿತ ನೇತ್ರಾವತಿ ನದಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಜೊತೆ ನಿಮ್ಮೊಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಸ್ನಾನಕ್ಕೆ ತೆರಳಿ. ನದಿ ತೀರದಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ. ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ಕಳ್ಳತನವಾಗುತ್ತದೆ, ಜಾಗ್ರತೆ. ನದಿ ತೀರದಲ್ಲಿ ಸ್ನಾನ ಮಾಡುವಾಗ ಹಲ್ಲುಚ್ಚಿ ನೀರಿಗೆ ಉಗುಳಬಾರದು. ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇದಕ್ಕೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ. ಶ್ರೀ ದೇವಳದಲ್ಲಿ ಸೇವೆ ಮಾಡುವ ಭಕ್ತಾದಿಗಳು ನದಿ ತೀರದಲ್ಲಿ ತುಂಬಾ ಸಮಯ ವ್ಯರ್ಥ ಮಾಡಬೇಕು. ಸೇವೆಗಳಿಗೆ ನಿರ್ದಿಷ್ಟ ಸಮಯ ಇರುತ್ತದೆ. ಭಕ್ತಾದಿಗಳು ನದಿಗೆ ಪ್ಲಾಸ್ಟಿಕ್ ಚೀಲ, ಶಾಂಪೂ, ಸೋಪು ಯಾವುದೇ ವಸ್ತುಗಳನ್ನು ನೀರಿಗೆ ಹಾಕಬೇಡಿ. ನದಿ ತುಂಬಾ ಆಳವಿದೆ. ಸ್ನಾನದ ಸಮಯದಲ್ಲಿ ಜಾಗೃತೆ ವಹಿಸಿ. ನದಿ ತೀರದಲ್ಲಿ ಯಾವುದೇ ಪೂಜಾದಿ ಕಾರ್ಯಕ್ರಮಕ್ಕೆ ಅವಕಾಶ ಇರುವುದಿಲ್ಲ. ಶ್ರೀ